ಸ್ಫೂರ್ತಿ ಡೆವಲಪರ್ಸ್ನ ಮಾಲೀಕರಾಗಿ ಸಂಸ್ಥಾಪಕರಾಗಿ 8,000ಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ಅಂದರೆ ಸೈಟ್ಗಳನ್ನು ಕೊಂಡುಕೊಂಡು ಬಹಳ ಖುಷಿಯಿಂದ ಮಾತನಾಡ್ತಾರೆ. ಸ್ಫೂರ್ತಿ ಡೆವಲಪರ್ಸ್ ಬಗ್ಗೆ ಮಾತನಾಡ್ತಾರೆ. ಅಂದರೆ ಸ್ವಂತ ಬ್ರ್ಯಾಂಡನ್ನು ಹುಟ್ಟು ಹಾಕಿದ್ರಿ, ಆದರೆ ಚಿದಾನಂದ್ ಅವರ ಕಷ್ಟದ ದಿನಗಳು ಕೂಡ ಇದೆ. ಇದು ಇವತ್ತಿನ ಸಾಮ್ರಾಜ್ಯ ಏನ್ ನೋಡ್ತೀವಿ, ಇದು 1-2 ದಿನದಲ್ಲಿ ಆಗಿದ್ದಲ್ಲ. ಅನೇಕ ಕಷ್ಟದ ದಿನಗಳನ್ನು ಕೂಡ ಎಣಿಸಿ ನೋಡ್ಕೊಂಡು ಬಂದಂಥವ್ರು ಚಿದಾನಂದ್ ಅವರು. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅಂದುಕೊಂಡಿದ್ರ ಮುಂದೆ ಯಶಸ್ವಿ ಆಗ್ತೀನಿ ಅಂತ? ನನ್ನ ಬಾಲ್ಯದ ಜೀವನದಲ್ಲಿ ನಮ್ಮ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರು ಒಂದು ಮಕ್ಕಳು ಕಷ್ಟಪಟ್ಟೆ ಬರಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ನಮಗೆ ಅವತ್ತು ಒಂದು 8 ಸೈಟ್ ಕೊಟ್ಟರು. ಅವತ್ತು ಮಾರಕ್ಕೆ ಹೋದ್ರು ಕೂಡ ಗಿರಾಕಿಗಳು ಸಿಗ್ತಾ ಇರಲಿಲ್ಲ ನನಗೆ. ಒಂದು ಮೊದಲೇ ತಂದೆಯವರ ಕಡೆಯಿಂದ ಬಂದರು ಬಳವಳ್ಳಿ ಅವರ ಒಂದು ಆಶೀರ್ವಾದ ಪೂರ್ವಕವಾಗಿ ಕೊಟ್ಟರು. ಆದರೂ ಅದನ್ನು ಒಂದು ಆಫೀಸ್ ಮಾಡಿದೆ. ಆಫೀಸು ನಮಗೆ ಮಾರ್ಕೆಟಿಂಗಲ್ಲಿ ಫೇಲ್ ಆದ್ವಿ, ಎಲ್ಲ ವಿಚಾರದಲ್ಲೂ ಫೇಲ್ ಆಗಿ ಫೇಲ್ ಆದ ನಂತರ ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ರಿಯಲ್ ಎಸ್ಟೇಟ್ ಅಂತ ಒಂದು ನನ್ನ ಏನು ನಮ್ಮ ತಂದೆ ಕೊಟ್ಟಂಥ ಆಫೀಸ್ ಕೂಡ ನಾನು ಮುಚ್ಚಬೇಕಾಯಿತು ಬಾಡಿಗೆ ಕಟ್ಟಕ್ಕಾಗ್ದಲೆ.